ಶ್ರೀ ಗಣೇಶನ ಇತಿಹಾಸ. ಶ್ರೀ ಗಣೇಶನು ದೇವರಾದ ಶಿವ ಮತ್ತು ಪಾರ್ವತಿಯ ಪುತ್ರ. ಎಲ್ಲ ದೇವತೆಗಳಲ್ಲಿ ಶ್ರೇಷ್ಠನಾದ ಗಣೇಶನು ಬುದ್ಧಿ, ವಿದ್ಯೆ, ಜ್ಞಾನ ಮತ್ತು ಸಮೃದ್ಧಿಯ ಪ್ರತೀಕ. ಪ್ರತಿಯೊಂದು ಶುಭ ಕಾರ್ಯಕ್ಕೂ ಮೊದಲು ಗಣೇಶನನ್ನು ಪೂಜಿಸುವುದು ನಮ್ಮ ಸಂಪ್ರದಾಯ. ಶ್ರೀ ಗಣೇಶನ ಇತಿಹಾಸ. ಪಾರ್ವತಿಯು ಸ್ನಾನ ಮಾಡುವ ಸಮಯದಲ್ಲಿ ತನ್ನ ದೇಹದ ಉಡವೆಯನ್ನು ತೆಗೆದು ಅದರಿಂದ ಒಂದು ಚಾಲಕನನ್ನು ನಿರ್ಮಿಸಿ ಅವನಿಗೆ ಜೀವ ನೀಡಿದರು. ಆತನೇ ಈ ಗಣೇಶನು. ಶಿವನ ಕೋಪ. ಶಿವನ ಮನೆಗೆ ಬಂದು ಒಳಗೆ ಹೋಗಲು ಯತ್ನಿಸಿದಾಗ ಗಣೇಶನು ತಡೆ ಹಿಡಿಯುತ್ತಾನೆ. ಇದರಿಂದಾಗಿ ಕೋಪಗೊಂಡ ಶಿವನು ಗಣೇಶನ ತಲೆಯನ್ನು ಕಡಿದು ಹಾಕುತ್ತಾನೆ. ಆನೆಯ ತಲೆ ವರಪ್ರಸಾದ. ಪಾರ್ವತಿಯ ದುಃಖವನ್ನು ಕಂಡ ಶಿವನು ಉತ್ತರ ದಿಕ್ಕಿನಲ್ಲಿ ಮಲಗಿದ್ದ ಮೊದಲ ಆನೆಯನ್ನು ತಂದು ಗಣೇಶನಿಗೆ ಜೋಡಿಸಿ ಅವನಿಗೆ ಜೀವ ನೀಡುತ್ತಾನೆ. ಗಣೇಶನಿಗೆ ವರಗಳು. ಶಿವನ ಗಣೇಶನಿಗೆ ವರವನ್ನು ನೀಡುತ್ತಾನೆ. ನೀನು ಎಲ್ಲದಕ್ಕೂ ಮೊದಲು ಎಲ್ಲ ದೇವತೆಗಳ ಅಧಿಪತಿ ಎಂದು ಅವನಿಗೆ ಹೇಳುತ್ತಾನೆ. ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ನಿನ್ನನ್ನು ಪೂಜಿಸಲಾಗುವುದು ಎಂದು ಗಣೇಶನಿಗೆ ಹೇಳುತ್ತಾನೆ. ಗಣೇಶ ಚತುರ್ಥಿ. ಭಾದ್ರಪದ ಮಾಸದ ಶುಕ್ಲಪಕ್ಷ ಚತುರ್ಥಿ ಎಂದು ಗಣೇಶನನ್ನು ಜನಿಸಿದನು ಎಂದು ನಂಬಲಾಗಿದೆ. ಈ ದಿನವನ್ನು ನಾವು ಗಣೇಶ ಚತುರ್ಥಿ ಎಂದು ಆಚರಿಸುತ್ತೇವೆ. ಗಣೇಶನ ಪೂಜೆಯ ಮಹತ್ವ. ಮನಸ್ಸಿನ ಶಾಂತಿ ದೊರೆಯುತ್ತದೆ, ವಿದ್ಯೆಯಲ್ಲಿ ಯಶಸ್ಸು ಸಿಗುತ್ತದೆ, ಎಲ್ಲ ಅಡೆತಡೆಗಳು ದೂರವಾಗುತ್ತದೆ, ಧನ ಧಾನ್ಯ ಸುಖ ಸಮೃದ್ಧಿ ಲಭಿಸುತ್ತದೆ.